ಯತ್ನಾಳ್ ಅವರು ಇನ್ನು ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಈ ಬಸವನವರು ಲಿಂಗಾಯತ ಧರ್ಮವನ್ನು ಹುಟ್ಟಾಕಿದ್ರು ಅಂತ. ಆದ್ರೆ ಅದಕ್ಕೆ ವಿರೋಧವಾಗಿ ಬಸವನವರು ಕೇವಲ ಮೌಢ್ಯವನ್ನ ನೋಡ್ರಿ, ಯಾರು ಕಟ್ಟ್ಯಾರ ಯಾರು ಬಿಟ್ಟಾರ ಅನ್ನೋದು ಅದು ಜನ ನಿರ್ಧಾರ ಮಾಡ್ತಾರೆ. ಇವಾಗ ವ್ಯಕ್ತಿ ನಾನಾಗ್ಲಿ, ವಿಜಯಾನಂದ ಕಾಶ್ಯಪ್ನವರಾಗ್ಲಿ ಇನ್ನೊಬ್ಬವಾಗ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಇದು ಕಾಲದಿಂದ ಬಂದಂಥದ್ದು, ಇವತ್ತಲ್ಲ. ಇವತ್ತು ನಾವು ಸೃಷ್ಟಿಕರ್ತರ ಆಗಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯಾದಾಗ ಇವನು ಎಲ್ಲಿದ್ದ? ಈ ಭೂಮಿ ಸೃಷ್ಟಿಯಾದಾಗ, ಮಾನವ ಕುಲ ಸೃಷ್ಟಿಯಾದಾಗ ಅನ್ನೋದ ಅರಿವಿಲ್ಲ ಅವರಿಗೆ. ಅವರ ವೈಯಕ್ತಿಕ ಏನು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ಒಂದು ಹಿತದೃಷ್ಟಿಯಿಂದ ಎಲ್ಲೋ ನಾನು ಸ್ವಯಂ ಘೋಷಿತ ಈ ರಾಜ್ಯದ ನಾಯಕ ಆಗ್ಬೇಕು, ಈ ರಾಜ್ಯದ ನಾನು ಹುಲಿ ಆಗ್ಬೇಕು, ಎಲ್ಲ ಸ್ವಯಂ ಘೋಷಿತ. ಯಾರು ಕೇಳ್ತಾರೆ? ಅವರು ಅದಕ್ಕೆ ಏನಿಲ್ಲ, ಎಲ್ಲದು BCJ ಆಗುತ್ತೆ. ಸ್ವಲ್ಪ ಜಲ್ದಿ ಹೇಳಿದ್ರೆ ಮಜಾ ಇರೋದಿಲ್ಲ. ಅದನ್ನ ನಾನು ಸ್ಟಡಿ ಮಾಡಕತ್ತೀನಿ. ಸ್ಟಡಿ ಮಾಡಿ ಸರಿಯಾದ ನೋಡ್ರಿ, ಅಲ್ಲಿ ಯಾರು ಕೊಡಕತ್ತಾರ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮ್ಗೆ. ನೀವು ನೋಡ್ತಾ ಇದೀನಿ ಮಾಧ್ಯಮದವರು. ಅಲ್ಲಿ ಯಾರು ಕೊಡ್ತಾರಪ್ಪ? ಬೆಲ್ಲದ್ ಅರವಿಂದ್ ಬೆಲ್ಲದ್, CC ಪಾಟೀಲ್, ವೀರಣ್ಣ ಕಡಾಡಿ ಅವರು, ನಾನು ಇನ್ನೊಂದಿಷ್ಟು ಮಂದಿ ಇದಾರ. ಆ ಕಡೆ ಒಂದಿಷ್ಟು ಮಂದಿ ಜಗ್ಗಾಕತ್ತಾರ, ಈ ಕಡೆ ಒಂದಿಷ್ಟು ಮಂದಿ ಹರಿಯಾಗಿ ಕೊಟ್ಟ ಹರೇ ಕೆಲಸ ನಡೆಸ್ಯಾರ. ಆದ್ರೆ ಜನ ಶಾನೆ ಇರೋದಾರ, ಇದು ಹರಿಯಾಗಿಲ್ಲ. ಜನರಿಗೆ ತಪ್ಪು ಹಾದಿ ಕೊಟ್ಟರು ಕೂಡ, ಸಂದೇಶ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರಿದಾರ. ಅವ್ರದೇ ಆದ ನಿರ್ಧಾರಗಳಿದಾವ, ಅವ್ರ ನಿರ್ಧಾರ ಮಾಡ್ತಾರೆ. ನಿನ್ನೆ ಸಭೆಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ನಾನು ಅತ್ಯಂತ ಗೌರವಪೂರ್ವಕವಾಗಿ ಪಂಚಮೀಶ್ವರರು ಪ್ರಥಮ ಬಾರಿಗೆ ಅವರು ಎಲ್ಲವನ್ನ ತ್ಯಾಗ ಮಾಡಿ, ಅವರ ಪ್ರತಿಷ್ಠೆ, ವೈಯಕ್ತಿಕ ಒಂದು ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಮಾನವಾಗಿ ಕೂತಿದ್ರು ಎಲ್ಲ ಸ್ವಾಮಿಗಳು. ಸುಮಾರು 1000 ಜನ ಸ್ವಾಮಿಗಳಿದ್ರು. ಎಲ್ಲರೂ ಕೂಡಿ ಸಮಾನ ವೇದಿಕೆಯಲ್ಲಿ ಕೂತಿದ್ರು. ಸಮಾನತೆಯನ್ನ ಈ ನಾಡಿಗೆ ಸಂದೇಶ ಕೊಡಬೇಕು. ಎಲ್ಲ ಧರ್ಮೀಯರನ್ನ, ಎಲ್ಲ ಜಾತಿ ಜನಾಂಗವನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಆಗಿದೆ. ಇವು ಸುಳ್ಳು ಆರೋಪಗಳು. ಯಾರು ಕೂಡ ಹಿಂದೂ ಬರ್ಸ್ ಅಂತ ಹೇಳೋದಿಲ್ಲ. ಹಿಂದೂ ಬರ್ಸಕ್ ನಾವು ಸಿದ್ಧನೂ ಇಲ್ಲ. ಮನೆಗೆ ಸ್ಟಿಕ್ಕರ್ ಅನ್ಸ್ಕೊಂಡು ಹೊಂಟಾರ ಎಲ್ಲ ಕಡೆ, ಮತ್ತೆ ಹಿಂದೂ ಒಂದು ಬರ್ಸ್ರಿ ಅಂತ ಒಂದೇ ಮಾತಿನಲ್ಲಿ ಹೇಳಿದ್ರು. ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಈ ಜಗತ್ತಿಗೆ ಅವರವರ ಭಾವ